Welcome to the second problem. I'm going to explain the second problem in geometric mean. Okay. ಈಗ ನೋಡಿ ಪ್ರಾಬ್ಲಮ್ ಬಂದ್ಬಿಟ್ಟು ಫೈಂಡ್ ಜಿ ಎಮ್ ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಅಂತ ಇದೆ. ಓಕೆ, ಎಕ್ಸ್ ಆ್ಯಸ್ ಯೂಸ್ವಲ್ ನಿಮಗೆ ಎಕ್ಸ್ ಇದು ಕೊಟ್ಟಿರ್ತಾನೆ. ಓಕೆ, ದ ವ್ಯಾಲ್ಯೂಸ್ ವಿಲ್ ಬಿ ಗಿವನ್ ಇನ್ ದ ಎಕ್ಸ್ ಕಾಲಮ್ 23.7, 165, 70, 0.026, 0.04, 6.4, 0.15 ಆ್ಯಂಡ್ 7 ಈ ಥರ ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿರ್ತಾನೆ. ಸೊಲ್ಯೂಷನ್ ಪಾರ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. So according to the formula, when you look at the formula here, anti-log gm is equal to anti-log of sigma log x divided by n. ಹೌದಲ್ವಾ? ಸೊ ಎಕ್ಸ್ ಕೊಟ್ಟಿರ್ತಾನೆ, ಲಾಗ್ ಎಕ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಾನು ಹಳೆ ವಿಡಿಯೋದಲ್ಲಿ ಇನ್ ದ ಪ್ರೀವಿಯಸ್ ಸೆಷನ್ ಐ ಹ್ಯಾವ್ ಕ್ಲಿಯರ್ಲಿ ಟೋಲ್ಡ್ ಯು ಹೌ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ದ ಲಾಗರಿದಮ್ ಟೇಬಲ್ ಫಾರ್ ದ ಎಕ್ಸ್ ವ್ಯಾಲ್ಯೂಸ್. ಓಕೆ, ಈಗ ನೋಡೋಣ. 23.7 ಇದೆ. ಇದಕ್ಕೆ ಯಾವ ರೀತಿ ನೋಡೋದು ಟೇಬಲಲ್ಲಿ ನೋಡೋಣ. ಗ್ಯಾಪ್ ಇಟ್ಕೊಳ್ಳಿ. 23.7 ಸ್ವಲ್ಪ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ 23 ಇಲ್ಲಿದೆ, ಹೌದಲ್ವಾ? ಪಾಯಿಂಟ್ ಆದಮೇಲೆ 7 ಇದೆ. ಫಸ್ಟು ಎರಡು ವ್ಯಾಲ್ಯೂಸ್ಗೆ ಫಸ್ಟ್ ಕಾಲಮಲ್ಲಿ ನೋಡಬೇಕು. ಫಾರ್ ಫಸ್ಟ್ ಟೂ ವ್ಯಾಲ್ಯೂಸ್ ವಿ ಹ್ಯಾವ್ ಟು ಲುಕ್ ಇನ್ ದ ಫಸ್ಟ್ ಕಾಲಮ್ ಆ್ಯಂಡ್ ದ ರಿಮೈನಿಂಗ್ ವ್ಯಾಲ್ಯೂ 4 ವ್ಯಾಲ್ಯೂಸ್ ನೋಡ್ಬೋದು ಆ್ಯಕ್ಚುಲಿ. ಟೋಟಲಿ ಫಾರ್ 4 ವ್ಯಾಲ್ಯೂಸ್ ವಿ ಕ್ಯಾನ್ ಸಿ. ಆಫ್ಟರ್ 2 ವ್ಯಾಲ್ಯೂಸ್ ಥರ್ಡ್ ವ್ಯಾಲ್ಯೂ ವಿ ಶುಡ್ ಸಿ ಹಿಯರ್ ಇನ್ ದಿಸ್ ರೋ ಕಾಲಮ್. ಸೊ 23.7 ಇದೆ. ಅದಕ್ಕೆ ಕರೆಸ್ಪಾಂಡೆನ್ಸ್ ವ್ಯಾಲ್ಯೂ ಇರೋದು ಇಲ್ಲಿದೆ ನೋಡಿ, 3747. ಹೌದಲ್ವಾ? ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸಿ ದಿಸ್ 3747. ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ ಅದೇ ವ್ಯಾಲ್ಯೂಸು ಇಲ್ಲಿ ಬರ್ದಿದ್ದೀನಿ ನಾನು. 0.3747 ಈ ವ್ಯಾಲ್ಯೂಸ್ ಎಲ್ಲಿಂದ ಬಂದಿರೋದು? ಟೇಬಲಲ್ಲಿ. ದಿಸ್ ವ್ಯಾಲ್ಯೂ ವಿ ಗಾಟ್ ಫ್ರಮ್ ದ ಟೇಬಲ್. ಈಗ ಪಾಯಿಂಟ್ ಆದಮೇಲೆ ಎಷ್ಟು ವ್ಯಾಲ್ಯೂಸ್ ಬರೀಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. 23.7 ಇದೆ. ಪಾಯಿಂಟ್ ಇಲ್ಲಿದೆ ಅಲ್ವಾ? ಮೊದಲನೇ ವ್ಯಾಲ್ಯೂ ಯಾವುದು? 2. 2ರ ಮುಂದೆ ಈ ಪಾಯಿಂಟ್ ಶಿಫ್ಟ್ ಆಗುತ್ತೆ ಅಂದರೆ ಆಫ್ಟರ್ 1 ವ್ಯಾಲ್ಯೂ ಇಟ್ ಈಸ್ ಗೋಯಿಂಗ್ ಟು ಶಿಫ್ಟ್. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆ್ಯಸ್ 1 ಹಿಯರ್. ಅರ್ಥ ಆಯ್ತಲ್ವಾ? ಇಲ್ಲಿ 23.7 ಇದೆ ಅಲ್ವಾ? ಪಾಯಿಂಟ್ ಇಲ್ಲಿದೆ. ಕೊಟ್ಟಿರೋ ವ್ಯಾಲ್ಯೂಸಲ್ಲಿ ಮೊದಲನೇ ವ್ಯಾಲ್ಯೂ ಮುಂದೆ ಶಿಫ್ಟ್ ಆಗುತ್ತೆ. The point is going to be shifted immediately after the first value in the given value. ಸೊ 3 ಆದಮೇಲೆ ಇಲ್ಲಿ ಬಂದು ಶಿಫ್ಟ್ ಆಗುತ್ತೆ. ಸೊ 1 ವ್ಯಾಲ್ಯೂ ಆದಮೇಲೆ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ 1 ಅಂತ ಬರೆದಿದ್ದೀವಿ. ಅರ್ಥ ಆಯ್ತಾ? ಪಾಯಿಂಟ್ಗಿಂತ ಮುಂಚೆ. ನೆಕ್ಸ್ಟ್ 165. ನೆಕ್ಸ್ಟ್ ವ್ಯಾಲ್ಯೂ ಇರೋದು 165. ಗ್ಯಾಪ್ ಇಟ್ಕೊಳ್ಳಿ. 165 ನೋಡೋಣ ವ್ಯಾಲ್ಯೂಸ್. ಈಗ 165 ಅಂತ ಹೇಳಿದ್ರೆ ಮೊದಲೇ 2 ವ್ಯಾಲ್ಯೂಸ್ ನೋಡಬೇಕು ಅಂದರೆ 16 ಬರುತ್ತೆ. ಹೌದಾ? 16 ವಿ ಹ್ಯಾವ್ ಟು ಪಾಯಿಂಟ್. ಆದಮೇಲೆ 165 ಅಂದರೆ ಸೊ 16 ಹಿಯರ್ ಆ್ಯಂಡ್ 165 ಅಂದರೆ 5 ಹಿಯರ್. ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ವಿಲ್ ಬಿ 2175. ಹೌದಲ್ವಾ? ಗ್ಯಾಪ್ ಇಟ್ಕೊಳ್ಳಿ. 2175. ಸೊ ಫ್ರಮ್ ದ ಟೇಬಲ್ it is 2175. ಸೊ 2175 ಇದೆ. ಪಾಯಿಂಟ್ ಆದಮೇಲೆ ಇಲ್ಲಿ 2 ಹಾಕಿದ್ದೀವಿ. ವಿ ಹ್ಯಾವ್ ಪುಟ್ 2 ಹಿಯರ್ ಆಫ್ಟರ್ ಪಾಯಿಂಟ್. ಹೌ ವಿ ಗಾಟ್ ದಿಸ್ 2? ಬಿಕಾಸ್ ವೆನ್ ಯು ಲುಕ್ ಅಟ್ ದಿಸ್ 165 ಇದೆ, ಓಲ್ ನಂಬರ್ ಇದು. 2 ವ್ಯಾಲ್ಯೂಸ್ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. 2 ವ್ಯಾಲ್ಯೂಸ್ ಆದಮೇಲೆ ಶಿಫ್ಟ್ ಆಗ್ತಾ ಇದೆ. ಪಾಯಿಂಟ್ ಈಸ್ ಗೆಟ್ಟಿಂಗ್ ಶಿಫ್ಟೆಡ್ ಆಫ್ಟರ್ 2 ವ್ಯಾಲ್ಯೂಸ್. ಓಕೆ, ಸೊ ದಟ್ಸ್ ವೈ ವಿ ಹ್ಯಾವ್ ರಿಟರ್ನ್ ಹಿಯರ್ 2. ಅರ್ಥ ಆಯ್ತಾ? 2 ಅಂತ ಹಾಕಿದ್ದೀವಿ. ನೆಕ್ಸ್ಟು ಇಲ್ಲಿ 70 ಇದೆ. 70ಗೆ ಯಾವ ರೀತಿ ನೋಡೋದು ಅಂತ ನೋಡೋಣ. 70ಗೆ ಡೈರೆಕ್ಟಾಗಿ 70ಅಲ್ಲಿ ನೋಡ್ತೀವಿ ನಾವು. ಸೊ ಹಿಯರ್ ವಿ ಹ್ಯಾವ್ 70. ಓಕೆ, 70 ಆದಮೇಲೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ವ್ಯಾಲ್ಯೂಸ್. ದಟ್ಸ್ ವೈ ವಿ look in the 0 column. The value is going to be 248451. ಇಲ್ಲಿದೆ ನೋಡಿ 8451. ಕಾಣಿಸ್ತಾ ಇದೆಯಾ? ಸೊ ವ್ಯಾಲ್ಯೂ ಇಸ್ ಗೋಯಿಂಗ್ ಟು ಬಿ 84. ಇಲ್ಲಿದೆ ನೋಡಿ 8451. ಸೊ ಇಲ್ಲಿ 70 ಇರೋದ್ರಿಂದ ಓಕೆ ಪಾಯಿಂಟ್ ಇಲ್ಲಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬೇಕು ಲಾಸ್ಟಲ್ಲಿ. ಸೊ 1 ವ್ಯಾಲ್ಯೂ ಆದಮೇಲೆ
ಶಿಫ್ಟ್ ಆಗ್ತಾ ಇದೆ. ಪಾಯಿಂಟ್ ಈಸ್ ಗೆಟಿಂಗ್ ಶಿಫ್ಟೆಡ್ ಆಫ್ಟರ್ ಒನ್ ವ್ಯಾಲ್ಯೂ. ಓಕೆ, ದಟ್ಸ್ ವೈ ವಿ ಹ್ಯಾವ್ ರಿಟರ್ನ್ ಇಟ್ ಈಸ್ 1. ಓಕೆ, ನೆಕ್ಸ್ಟು ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಕೇರ್ಫುಲಿ. 0.026 ಈ ಥರ ಫಾರ್ಮೆಟಲ್ಲಿ ಇದ್ದಾಗ ಯಾವ ರೀತಿ ನೋಡೋದು ಅಂತ. ನೌ ವಿ ಆರ್ ಗೋಯಿಂಗ್ ಟು ಲುಕ್ ಲಾಗಾರಿದಮ್ ಟೇಬಲ್ ಫಾರ್ ದ ವ್ಯಾಲ್ಯೂ 0.026. ಓಕೆನಾ, ಗ್ಯಾಪ್ ಇಟ್ಕೊಳ್ಳಿ ಇದು. ವಿ ಆರ್ ಗೋಯಿಂಗ್ ಟು ಸಿ ಹೌ. ನೋಡಿ, ವ್ಯಾಲ್ಯೂಸ್ ಬಂದ್ಬಿಟ್ಟು ಎಷ್ಟು ವ್ಯಾಲ್ಯೂಸ್ ಬಂದ್ಬಿಟ್ಟು 0.0026 ಕರೆಕ್ಟ್ ಅಲ್ವಾ? ಇನ್ನೊಂದು ಸಾರಿ ನೋಡ್ಬಿಡಿ ಬೇಕಾದರೆ. ಎಷ್ಟಿದೆ? 0.026. ಸೊ 0.026 ಇದೆ. ಐ ಜಸ್ಟ್ ರೈಟ್ ಇಟ್ ಹಿಯರ್. .026. ಸೊ ಈ ಥರ ಇದ್ದಾಗ 26ಗೆ ವ್ಯಾಲ್ಯೂಸ್ ನೋಡಬೇಕು ನಾವು. 0ನ ಕನ್ಸಿಡರ್ ಮಾಡಬಾರ್ದು. ಎರಡು ವ್ಯಾಲ್ಯೂಸ್ ಯಾವುದಿದೆ ಅದಕ್ಕೆ ಕನ್ಸಿಡರ್ ಮಾಡಬೇಕು. ಸೊ 26 ಇಟ್ ಈಸ್ ಹಿಯರ್, ಇಲ್ಲಿದೆ ನೋಡಿ 26. ಅದಾದಮೇಲೆ 26 ಆದಮೇಲೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ವ್ಯಾಲ್ಯೂ ಆಫ್ಟರ್ 26. ಸೊ 0 ಕರೆಸ್ಪಾಂಡಿಂಗ್ ವ್ಯಾಲ್ಯೂ ವಿಲ್ ಬಿ 4150. ಕಾಣಿಸ್ತಾ ಇದೆಯಲ್ವಾ? ನೋಡಿ 26ಅಲ್ಲಿ 4150 ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ದಿಸ್ ವ್ಯಾಲ್ಯೂ, ರಿಮೆಂಬರ್ ದಟ್ 4150 ಫ್ರಮ್ ದಿ ಟೇಬಲ್ ವಿ ಹ್ಯಾವ್. ಸೊ ದಟ್ ವ್ಯಾಲ್ಯೂ ವಿ ಟೇಕ್ ಇಟ್ ಹಿಯರ್. ಇಲ್ಲಿ 2 ಬಾರ್ ಅಂತ ಬರೆದಿದ್ದೀನಿ, ಅದು -2. ಆ್ಯಕ್ಚುಲಿ ನಾವು ಸ್ಟ್ಯಾಟಿಸ್ಟಿಕ್ಸಲ್ಲಿ ಜೆಮಿಟ್ರಿಕ್ ಮೀನ್ ಬರೀಬೇಕಾದ್ರೆ ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್ ಫಾರ್ ದ ಮೈನಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ -2 ಬಾರ್ ವಿ ಆರ್ ಗೋಯಿಂಗ್ ಟು ರೈಟ್. ಇಲ್ಲಿ ಏನಕ್ಕೋಸ್ಕರ 2 ಮೈನಸ್ ಬಂದಿದೆ ಅಂತ ಹೇಳಿದ್ರೆ ಇದನ್ನು ಗಮನಿಸಿ ನೀವು. ಇಲ್ಲಿ 0.026 ಇದೆ. ಪಾಯಿಂಟ್ ಇಲ್ಲಿದೆ ಅಲ್ವಾ? ಮೊದಲನೇ ವ್ಯಾಲ್ಯೂ ಯಾವುದೂ ಇಲ್ಲ. ಅದಕ್ಕೋಸ್ಕರ ಮೊದಲನೇ ವ್ಯಾಲ್ಯೂ ಎಲ್ಲಿದೆ? ಈ ಕಡೆ ಇದೆ 2. ಈ ಇಷ್ಟರವರೆಗೂ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ ದ ಪಾಯಿಂಟ್ ವಾಸ್ ಗೆಟಿಂಗ್ ಶಿಫ್ಟೆಡ್ ಫ್ರಮ್ ರೈಟ್ ಟು ಲೆಫ್ಟ್ ಇನ್ ದಿ ವೆನ್ ದೇರ್ ಇಸ್ ಅ ಫ್ರ್ಯಾಕ್ಷನ್ಸ್, ವೆನ್ ದೇರ್ ಇಸ್ ನೋ ಹೋಲ್ ನಂಬರ್ ಅಂದರೆ ಫ್ರ್ಯಾಕ್ಷನ್ಸ್ ಇದ್ದಾಗ ವೆನ್ ದ ಪಾಯಿಂಟ್ ಈಸ್ ಗೆಟಿಂಗ್ ಶಿಫ್ಟೆಡ್ ಫ್ರಮ್ ಲೆಫ್ಟ್ ಟು ರೈಟ್. ನೋಡಿ ಈ ಕಡೆ ಹೋಗ್ತಾ ಇದೆ ಪಾಯಿಂಟು, ಈ ಡೈರೆಕ್ಷನ್ಗೆ, ಆವಾಗ ಮೈನಸ್ ಬರುತ್ತೆ. ಎಷ್ಟು ವ್ಯಾಲ್ಯೂಸ್ ಆದಮೇಲೆ ಶಿಫ್ಟ್ ಆಗ್ತಾ ಇದೆ? ಮೈನ್ ವ್ಯಾಲ್ಯೂ ಇರೋದು 2, ಇಲ್ಲಿ 0 1 ಆಮೇಲೆ 2 ವ್ಯಾಲ್ಯೂ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ 2 ವ್ಯಾಲ್ಯೂ ಆದಮೇಲೆ ಶಿಫ್ಟ್ ಆಗ್ತಾ ಇರೋದ್ರಿಂದ ದ ಪಾಯಿಂಟ್ ಈಸ್ ಗೆಟಿಂಗ್ ಶಿಫ್ಟೆಡ್ ಆಫ್ಟರ್ 2 ವ್ಯಾಲ್ಯೂಸ್. ದಟ್ಸ್ ವೈ ವಿ ಹ್ಯಾವ್ ರಿಟರ್ನ್ ಹಿಯರ್ 2. Why it is minus? If the point is getting shifted from right to left ಆದರೆ ಪಾಯಿಂಟ್ ಬರೆಯೋಂಗಿಲ್ಲ, ಮೈನಸ್ ಬರಲ್ಲ. ಬಟ್ ಲೆಫ್ಟು ಈ ರೀತಿ ಲೆಫ್ಟ್ ಟು ರೈಟ್ ಶಿಫ್ಟ್ ಆದರೆ ಎಷ್ಟು ವ್ಯಾಲ್ಯೂ ಬಿಟ್ಬಿಟ್ಟು ನಾವು ಹಾಕಿರ್ತೀವಿ ಅದಕ್ಕೆ ಬಾರ್ ಹಾಕಬೇಕು. ಸೊ ರೈಟ್ ಸೈಡು 2 ವ್ಯಾಲ್ಯೂಸ್ ಆದಮೇಲೆ ಶಿಫ್ಟ್ ಆಗ್ತಾ ಇದೆ. ಸೊ ರೈಟ್ ಸೈಡ್ ಶಿಫ್ಟ್ ಆಗ್ತಾ ಇರೋದ್ರಿಂದ ನಾವು ಇಲ್ಲಿ ಬಾರ್ ಅಂತ ಹಾಕ್ತೀವಿ. ಓಕೆನಾ? ನೆಕ್ಸ್ಟು 6.4 ಇದೆ. ಓಕೆ, ಸೊ ಲೆಟ್ ಅಸ್ ಲುಕ್ 6.4. 6.4 ಅಂದರೆ ನಾವು ಪಾಯಿಂಟ್ ಲೆಕ್ಕ ಇಡಬಾರ್ದು. ವಿ ಹ್ಯಾವ್ ಟು ಟೇಕ್ ದ ಓಲ್ಡ್ 2 ನಂಬರ್ಸ್. ಸೊ 6.4 ಬಂದು 64 ಆಗುತ್ತೆ. ಸೊ 64 ಎಲ್ಲಿದೆ? ಇಲ್ಲಿದೆ ನೋಡಿ, 64 ಇಲ್ಲಿದೆ. ಸೊ ವ್ಯಾಲ್ಯೂಸ್ ಬಂದ್ಬಿಟ್ಟು 64ಗೆ 8062 ಇದೆ. ಲೆಟ್ ಅಸ್ ಸಿ. So here we are going to write 8062. ಸೊ ಏನಕ್ಕೋಸ್ಕರ ಇದು 0 ಇದೆ ಅಂತ ಹೇಳಿದ್ರೆ, ಸೊ ಲುಕ್ ಹಿಯರ್ 6.4 ಇದೆ ಅಲ್ವಾ? 6.4. ಸೊ ಬೈ ಡಿಫಾಲ್ಟು ಫಸ್ಟ್ ನಂಬರ್ ಆದಮೇಲೆ ನಮಗೆ ಪಾಯಿಂಟ್ ಇರಬೇಕು. ಓಕೆ, ದ ಪಾಯಿಂಟ್ ಈಸ್ ಸಪೋಸ್ ಟು ಬಿ ಆಫ್ಟರ್ ವೆರಿ ಫಸ್ಟ್ ವ್ಯಾಲ್ಯೂ. ಸೊ ಎಲ್ಲೂ ಶಿಫ್ಟ್ ಆಗ್ತಾಯಿಲ್ಲ, ಅದು ಡೈರೆಕ್ಟಾಗಿ ಅಲ್ಲೇ ಇದೆ ಫಸ್ಟ್ ವ್ಯಾಲ್ಯೂ ಆದಮೇಲೆ ನಾವೇನು ಮಾಡೋಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ 0 ಹಾಕಿದ್ದೀವಿ. ಫೈನ್. ಅಗೇನ್ ನಾವು ಇಲ್ಲಿ 0.15 ನೋಡಬೇಕು. ಗ್ಯಾಪ್ ಕಟ್ಕೊಳ್ಳಿ. 0.15 ಅಂದರೆ 15 ಅಂತ ಅರ್ಥ. ಓಕೆ, ಸೊ 15 ಎಲ್ಲಿದೆ? ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? 15 ಆದಮೇಲೆ ಯಾವ ವ್ಯಾಲ್ಯೂಸ್ ಇಲ್ಲ. ಸೊ ಇಟ್ ಇಸ್ 0. ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ವಿಲ್ ಬಿ 1761. ಸೊ 1761 ವಿ ರೈಟ್ ಹಿಯರ್. ಇಲ್ಲಿ 0
0.15 ಇರೋದ್ರಿಂದ ಸೊ 1 ವ್ಯಾಲ್ಯೂ ಆದಮೇಲೆ ಶಿಫ್ಟ್ ಆಗ್ತಾಯಿದೆ, ಕರೆಕ್ಟ್ ಅಲ್ವಾ? ದ ಪಾಯಿಂಟ್ ಈಸ್ ಶಿಫ್ಟೆಡ್ ಫ್ರಮ್ ಲೆಫ್ಟ್ ಟು ರೈಟ್, ಹಿಂಗೆ ಶಿಫ್ಟ್ ಆಗ್ತಾಯಿದೆ. ಆವಾಗ ಎಷ್ಟು ವ್ಯಾಲ್ಯೂ ಆದಮೇಲೆ ಆಫ್ಟರ್ 1 ವ್ಯಾಲ್ಯೂ ಇಟ್ ಈಸ್ ಶಿಫ್ಟೆಡ್. ಸೊ ದಟ್ಸ್ ವೈ ವಿ ರೈಟ್ ಇಟ್ ಆಸ್ 1 ಇಯರ್. ಸೊ ರೈಟಿಗೆ ಶಿಫ್ಟ್ ಆಗ್ತಾ ಇರೋ ಕಾರಣ 1 ಬಾರ್ ಅಂತ ಬರೀತೀವಿ. ಓಕೆನಾ? ನೆಕ್ಸ್ಟು 7, 1 ವ್ಯಾಲ್ಯೂ ಇದ್ದರೆ ಅದಕ್ಕೊಂದು 0 ಆ್ಯಡ್ ಮಾಡ್ಕೋಬೇಕು. ಹಿಯರ್ ಯು ಸಿ ಹಿಯರ್ ಇಟ್ ಈಸ್ 7. 1 ವ್ಯಾಲ್ಯೂ ಇದ್ದರೆ ವಿ ಶುಡ್ ಆ್ಯಡ್ 7 ಅಂದರೆ 70 ಆಗುತ್ತೆ. ಸೊ ಲೆಟ್ ಅಸ್ ಲುಕ್ ಫಾರ್ 70 ನಾವು. So 70 we have here corresponding value 0 because nothing is there after 70. So 8457 value is, remember it is 8451. So 8451 ಬರಿತೀವಿ ಇಲ್ಲಿ. ಓಕೆನಾ? 8451 ಆದಮೇಲೆ ಬರೀ ಒಂದೇ ವ್ಯಾಲ್ಯೂ ಇರೋದ್ರಿಂದ ಪಾಯಿಂಟ್ ಅಲ್ಲೇ ಇರುತ್ತೆ, ಎಲ್ಲೂ ಶಿಫ್ಟ್ ಆಗಲ್ಲ. ದ ಪಾಯಿಂಟ್ ಡಸಂಟ್ ಗೋ ಎನಿವೇರ್. ಸೊ ದಟ್ಸ್ ವೈ ಇಟ್ ಈಸ್ 0 ಬಿಕಾಸ್ ಇಟ್ ಈಸ್ ಪಾಯಿಂಟ್ ಈಸ್ ದೇರ್ ಎಕ್ಸಾಕ್ಟ್ಲಿ ವೇರ್ ಇಟ್ಸ್ ಸಪೋಸ್ ಟು ಬಿ ಅಲ್ವಾ? ಮೊದಲನೇ ವ್ಯಾಲ್ಯೂ ಆದಮೇಲೆ ಪಾಯಿಂಟ್ ಇರಬೇಕು, ಅದು ಹಂಗೆ ಇದೆ, ಎಲ್ಲೂ ಶಿಫ್ಟ್ ಆಗ್ತಾಯಿಲ್ಲ, ಅದರಿಂದ 0 ಬರೀತೀವಿ. ಸೊ ಇಷ್ಟು ನಿಮ್ಗೆ ಅರ್ಥ ಆದಮೇಲೆ ನೆಕ್ಸ್ಟು ಸಿಗ್ಮಾ ಲಾಗ್ ಎಕ್ಸ್ದು ಟೋಟಲ್ ಮಾಡ್ಕೋಬೇಕು. ಸೊ ವೆನ್ ಯು ಆರ್ ಟೋಟಲಿಂಗ್ ಅಪ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾಲಮ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲರೂ ಕ್ಯಾಲ್ಕುಲೇಟರ್ ತೊಗೊಳ್ಳಿ. ಕ್ಯಾಲ್ಕುಲೇಟರ್ ಇಲ್ಲ ಅಂದರೆ ಪಾಸ್ ಕೊಟ್ಬಿಟ್ಟು ವೀಡಿಯೋನ ಕ್ಯಾಲ್ಕುಲೇಟರ್ನ ನೀವು ತೊಗೊಂಡು ಕೂತ್ಕೊಳ್ಳಿ. ಫಸ್ಟು 1.3747 ಟೈಪ್ ಮಾಡಿ, ಅದಾದಮೇಲೆ ಪ್ಲಸ್ ಮಾಡಿಬಿಟ್ಟು 2.2175 ಆ್ಯಡ್ ಮಾಡಿ. ನೆಕ್ಸ್ಟು 1.8451 ಆ್ಯಡ್ ಮಾಡಿ. ನೆಕ್ಸ್ಟ್ ತುಂಬ ಕೇರ್ಫುಲ್ಲಾಗಿರಿ, ಈ 4ನೇ ವ್ಯಾಲ್ಯೂ ನೀವು ಆ್ಯಡ್ ಮಾಡಬೇಕಾದ್ರೆ 2 ಬಾರ್ನ ಬಿಟ್ಬಿಡಿ. 2 ಬಾರ್ ಆದಮೇಲೆ ಆಫ್ಟರ್ 2 ಬಾರ್ ಓನ್ಲಿ ಆಫ್ಟರ್ ಪಾಯಿಂಟ್ ಯೂಸ್ ಕನ್ಸಿಡರ್. ಸೊ 4ನೇ ವ್ಯಾಲ್ಯೂ ಆ್ಯಡ್ ಮಾಡಬೇಕಾದ್ರೆ 0.4150 ಅಷ್ಟನ್ನೇ ಆ್ಯಡ್ ಮಾಡಬೇಕು, ಮೈನಸ್ ಇರೋದನ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಇನ್ ದಿಸ್ ವ್ಯಾಲ್ಯೂ ಯು ಶುಡ್ ಆ್ಯಡ್ 0.4150. ಯು ಶುಡ್ ಇಗ್ನೋರ್ 2 ಬಾರ್. ಓಕೆ, ಹಿಯರ್ ಆಲ್ಸೋ ನೆಕ್ಸ್ಟ್ ಪ್ಲೇಸ್ 0.6021 you should add and ignore 2 bar. Here plus 0.8062. Here plus 0.1761. 1 bar you should ignore. Again 0.8451. So you add ಆದಮೇಲೆ after adding all these things, next what you need to do, ಮೈನಸ್ ಇರೋದನ್ನೆಲ್ಲ ಮೈನಸ್ ಮಾಡಬೇಕು. -2 ಬಂದಿರೋ ವ್ಯಾಲ್ಯೂಯಿಂದ ಫ್ರಮ್ ದ ವ್ಯಾಲ್ಯೂ ವಾಟ್ ಯು ಗಾಟ್ ಆಫ್ಟರ್ ಆ್ಯಡಿಂಗ್ all those numbers, then we should go on deducting the bar values. 2 bar, -2, -2 and -1. Total 5 we are going to deduct from the obtained value. ಅರ್ಥ ಆಯ್ತಾ? ಆವಾಗ ಈ ವ್ಯಾಲ್ಯೂಸ್ ಬರುತ್ತೆ. ಓಕೆ, now I think everybody got to know how we got this number, 3.2818. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಿಗ್ಮಾ ಲಾಗ್ ಎಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ 3.2818. ಎನ್ ಅಂದರೆ ಎಕ್ಸ್ ವ್ಯಾಲ್ಯೂಸ್ ಲೆಕ್ಕ ಹಾಕೊಳ್ಳಿ. ಇಲ್ಲೇನು ಲೆಕ್ಕ ಹಾಕ್ಬೋದು, 1 2 3 4 5 6 7 8. ಸೊ ವಿ ಹ್ಯಾವ್ 8 ವ್ಯಾಲ್ಯೂಸ್ ಎನ್ನಲ್ಲಿ. ಸೊ ಸಿಗ್ಮಾ ಲಾಗ್ ಎಕ್ಸ್ ಡಿವೈಡೆಡ್ ಬೈ 8 ಅಂದರೆ 3.2818 ಡಿವೈಡೆಡ್ ಬೈ 8. ವಿ ಗೆಟ್ ದ ವ್ಯಾಲ್ಯೂ ಆ್ಯಂಟಿ ಲಾಗ್ ಆಫ್ 0.4102. ಈಗ ನಾವು ಈ ವ್ಯಾಲ್ಯೂಗೆ ಆ್ಯಂಟಿ ಲಾಗ್ ನೋಡಬೇಕು. ಯಾವುದಕ್ಕೆ? 0.4102. we have to look in the anti-log table for this value 0.4102. ಸೊ ಮೊದಲು 41ಗೆ ನೋಡಬೇಕು, ಗ್ಯಾಪ್ಕ ಇಟ್ಕೊಳ್ಳಿ ನಂಬರು 0.4102. we should look at the anti-log table. ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು ಇಲ್ಲಿ ಬರೀತೀನಿ, ಮರ್ತೋಗಿದ್ರೆ 0.4102. ಓಕೆ, ವಿ ಶುಡ್ ಕನ್ಸಿಡರ್ ದ ವ್ಯಾಲ್ಯೂಸ್ ಆಫ್ಟರ್ ಪಾಯಿಂಟ್. ಫಸ್ಟು 41ಗೆ ನೋಡೋಣ. 0.41 ಎಲ್ಲಿದೆ? ಇಲ್ಲಿದೆ ನೋಡಿ. ಓಕೆ, 0.41 ಕಾಣಿಸ್ತಾ ಇದೆಯಾ? ಅದಾದಮೇಲೆ 0ಗೆ ನೋಡಬೇಕು. 0 ಕರೆಸ್ಪಾಂಡಿಂಗ್ 0 ಎಷ್ಟಿದೆ? ವ್ಯಾಲ್ಯೂ ಬಂದ್ಬಿಟ್ಟು 2570 ಇದೆ. ಕರೆಕ್ಟ್ ಅಲ್ವಾ? ಇಟ್ ಈಸ್ 2570.
ಫಸ್ಟು ಇಲ್ಲಿ ನೋಡಿ ಈ ನಂಬರ್ನ ಅಬ್ಸರ್ವ್ ಮಾಡಿ 0.41 ವಿ ಶುಡ್ ಕನ್ಸಿಡರ್ 0.41 ಇಟ್ ಈಸ್ ಕಮಿಂಗ್ ಇಯರ್ ಇನ್ ದಿಸ್ ಡಾಟ್ ಓಕೆ 0.41 again we have 0 in the 0 corresponding to 0 column we have number 2570 again the remaining is 2 ನಾಲ್ಕನ ವ್ಯಾಲ್ಯೂ ಮೀನ್ ಡಿಫ್ರೆನ್ಸಲ್ಲಿ ನೋಡಬೇಕು ಫಾರ್ ದ ಫೋರ್ತ್ ವ್ಯಾಲ್ಯೂ ವಿ ಶುಡ್ ಲುಕ್ ಅಂಡರ್ ಮೀನ್ ಡಿಫ್ರೆನ್ಸ್ ಇಟ್ ಈಸ್ 2 ಇಲ್ಲಿ 2 ಇದೆ ನೋಡಿ here it is 2 I just blocked it corresponding to that we have how much it is 1 correct alva so corresponding to that mean difference under 2 we have number 1 so that one should be added ಆ ಒಂದನ್ನು ಆ್ಯಡ್ ಮಾಡಬೇಕು ಆಗ ಎಷ್ಟಾಗುತ್ತೆ ಆನ್ಸರ್ ಬಂದು 2571 ಓಕೆನಾ ಸೊ ಗ್ಯಾಪ್ ಇಟ್ಕೊಳ್ಳಿ ಅವರ್ ಆಂಟಿ ಲಾಕ್ ಟೇಬಲ್ ಆನ್ಸರ್ ಇಸ್ 2571 ಸೊ ದಟ್ ಈಸ್ ದ ನಂಬರ್ ಐ ಹ್ಯಾವ್ ರಿಟರ್ನ್ ಇಲ್ಲಿ ನೋಡಿ ಇಲ್ಲಿ ಬರ್ತಿದ್ದೀನಿ ಇಲ್ಲಿ ಐ ಹ್ಯಾವ್ ರಿಟರ್ನ್ ಹಿಯರ್ ಹೌ ವಿ ಗಾಟ್ ದಿಸ್ 2571 ಸೊ 41ಗೆ ಇಷ್ಟು ಬರುತ್ತೆ 25 ಝೀರೋ ವ್ಯಾಲ್ಯೂಸಲ್ಲಿ 7 ಬರುತ್ತೆ ಓಕೆನಾ ಸೊ ನೆಕ್ಸ್ಟು ಅರ್ಥ ಐ ಥಿಂಕ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್ ಹಿಯರ್ ಇಫ್ ಯು ಕನ್ಸಿಡರ್ ದಿಸ್ ಫಾರ್ ಫಸ್ಟ್ 41 ಝೀರೋಗೆ ನಮಗೆ 2570 ಬರುತ್ತೆ ಮೀನ್ ಡಿಫ್ರೆನ್ಸ್ ಎರಡರಲ್ಲಿ 1 ಬರುತ್ತೆ ಆ 1 ಆ್ಯಡ್ ಮಾಡಿದ್ರೆ 2571 ಬರುತ್ತೆ ಈಗ ಇದನ್ನು ಪಾಯಿಂಟ್ ಯಾವ ರೀತಿ ಇಡೋದು ಅಂತ ನಾವು ನೋಡಬೇಕಾದ್ರೆ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಹಿಂದ್ಗಡೆ ಬಿಫೋರ್ ದಿಸ್ ಪಾಯಿಂಟ್ ಎನಿ ವ್ಯಾಲ್ಯೂ ಲೆಟ್ ಇಟ್ ಬಿ ಎನಿ ವ್ಯಾಲ್ಯೂ ವಿ ಶುಡ್ ಆ್ಯಡ್ +1 ಎಷ್ಟಾದರೂ ವ್ಯಾಲ್ಯೂ ಇರಲಿ ಅದಕ್ಕೆ ನಾವು 1 ಆ್ಯಡ್ ಮಾಡಬೇಕು ಈಗ ಝೀರೋಗೆ ಇಲ್ಲಿ 0 ಇದೆ ಅಲ್ವಾ ಆ ಝೀರೋಗೆ 1 ಆ್ಯಡ್ ಮಾಡಿದ್ರೆ 1 ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಒಂದು ವ್ಯಾಲ್ಯೂ ಬಿಟ್ಬಿಟ್ಟು ಪಾಯಿಂಟ್ ಇಡಬೇಕು ಇಲ್ಲಿ 2.571 ಇದೆ 2571 ಇದೆಯಲ್ಲ 1 ವ್ಯಾಲ್ಯೂ ಬಿಟ್ಬಿಟ್ಟು ಪಾಯಿಂಟ್ ಹಾಕಬೇಕು ಅದಕ್ಕೋಸ್ಕರ ಜೆಮೆಟ್ರಿಕ್ ಮೀನ್ ಬಂದ್ಬಿಟ್ಟು 2.571 ದಟ್ ಈಸ್ ದ ಆಂಟಿ ಲಾಗ್ ಅರ್ಥ ಆಯ್ತಲ್ವಾ ಸೊ ಯಾವುದೇ ಇರಲಿ ಈ ಪಾಯಿಂಟ್ ಹಿಂದ್ಗಡೆ ಎಷ್ಟು ವ್ಯಾಲ್ಯೂಸ್ ಇರುತ್ತೋ ಅದಕ್ಕೆ 1 ಆ್ಯಡ್ ಮಾಡಬೇಕು ಇಲ್ಲಿ 0 ಇದೆ 1 ಆ್ಯಡ್ ಮಾಡಿದ್ದೀವಿ ಸೊ 1 ಬರೋ ಕಾರಣ 1 ವ್ಯಾಲ್ಯೂ ಬಿಟ್ಬಿಟ್ಟು ಪಾಯಿಂಟ್ ಇಡಬೇಕು ನಮ್ಗೆ ಆನ್ಸರ್ ಬಂದ್ಬಿಟ್ಟು 2571 ಬಂದಿದೆ 1 ವ್ಯಾಲ್ಯೂ ಬಿಟ್ಬಿಟ್ಟು ಪಾಯಿಂಟ್ ಹಾಕಿದ್ವಿ ದಟ್ ಈಸ್ ದ ಆನ್ಸರ್ 2.571 I hope everybody understood this. In case you are not understood, you can put it in the comment box since it is getting uploaded in the YouTube. I am mixing the language Kannada and English. Okay, ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯೂಟ್ಯೂಬಲ್ಲಿ ಏನಾದ್ರು ನೋಡ್ತಾ ಇದ್ದರೆ ಇಲ್ಲಾಂದರೆ ನಮ್ಮ ಸ್ಟೂಡೆಂಟ್ಸ್ ಆಗಿದರೆ ನೀವು ಆ್ಯಸ್ ಯೂಸ್ವಲ್ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಥ್ಯಾಂಕ್ ಯು